ನಮಸ್ತೆ, ನಾನು ರವಿ ಹಂಜ್. ನಮ್ಮ ಹಿಂದಿನ ವಿಡಿಯೋದಲ್ಲಿ ನಾವು ನಿರಂಜನ ವಂಶರತ್ನಾಕರದ ಬಗ್ಗೆ ಮತ್ತು ಶೂನ್ಯಪೀಠದ ಇತಿಹಾಸದ ಬಗ್ಗೆ ತಿಳ್ಕೊಂಡ್ವಿ. ಅದರಲ್ಲಿ ಹೇಗೆ ಸಮಯ ಭೇದಗಳು ಉಂಟಾದವು, ಆ ಸಮಯ ಭೇದಗಳು ಹೇಗೆ ಒಂದು ತಾತ್ವಿಕ ಭೇದದಿಂದ ಜಾತಿ ಭೇದದವರೆಗೆ ನಡೆದು ಬಂದವು ಅಂತ ಆ ಸಮಯ ಭೇದಗಳ ಬಗ್ಗೆ ವಿಶ್ಲೇಷಿಸಿ, ಕಡೆಯಲ್ಲಿ ಈ ವೀರಶೈವ ಲಿಂಗಾಯತ ಎಸ್ಪೆಷಲಿ ವಿರಕ್ತ ಮಠಾಧಿಪತಿಗಳಿಗೆ ಯಾವ ರೀತಿಯ ದೀಕ್ಷೆಯನ್ನು ಕೊಡಲಾಗುತ್ತದೆ, ಅವರು ಯಾವ ರೀತಿಯ ನಿಯಮಗಳನ್ನು ಅನುಸರಿಸಬೇಕು ಅಂತ ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ ಅಂತ ನಾವೇನು ಮಾತಾಡಿದ್ವಲ್ಲ, ಈಗ ಆ ಭಾಗವನ್ನು ತಿಳಿದುಕೊಳ್ಳೋಣ. ನೋಡಿ, ಮಠಾಧೀಶರು ಅವರಿಗೆ ಪಟ್ಟ ಕಟ್ಟುವ ಮೊದಲು ಅವರನ್ನು ಓರ್ವ ಚರಮೂರ್ತಿಗಳಿಂದ, ಅವ್ರಿಗೆ ಒಂದು ಚರಮೂರ್ತಿಗಳು ಅಂತ ಒಂದು ಲೆವೆಲ್ ಅದು, ಸ್ವಾಮಿಗಳಾಗುವುದರಲ್ಲಿ ಒಂದು ಚರಮೂರ್ತಿಗಳಿಂದ ಆ ಉದ್ದೇಶಿತ ಯಾರನ್ನು ನಾವು ಸ್ವಾಮಿ ಮಾಡಬೇಕು ಅಂತ ಇದೀವೋ ಆ ಭಾವಿ ಸ್ವಾಮಿಗೆ ಶಿವಪುರಾಣ, ಬಸವಪುರಾಣ, ಚನ್ನಬಸವ ಪುರಾಣ ಗ್ರಂಥಗಳನ್ನು ಕೊಡಿಸಿ ಅವರನ್ನು ಪುರಾಣ ಚರಂತಿ ಅಂತ ನೇಮಕಾತಿ ಮಾಡ್ತಾರೆ. ಅವರು ಏನಪ್ಪ ಅಂದರೆ ಈ ಪುರಾಣಗಳನ್ನು ಅಭ್ಯಸಿಸಿ, ಈ ಪುರಾಣಗಳನ್ನು ಪ್ರವಚಿಸಿ ಒಂದು ಸಾಧನೆಯನ್ನು ಮಾಡಬೇಕು, ಒಂದು ಪ್ರಾಕ್ಟೀಸ್ ಮಾಡಬೇಕು. ಅಂದರೆ ಅವರು ಪ್ರವಚನವನ್ನು ಕೊಡ್ತಕ್ಕಂಥ ಆ ಒಂದು ವಾಗ್ಮೀಯ ಕಲೆಯನ್ನು ಅವರು ರೂಢಿಸಿಕೊಳ್ಳಬೇಕು ಮತ್ತು ಈ ಮೂರು ಪುರಾಣಗಳಲ್ಲಿ ಅವರು ಪರಿಣಿತಿಯನ್ನು ಪಡೆದುಕೊಳ್ಳಬೇಕು. ನಂತರ ಈ ಪುರಾಣ ಚರಂತಿಯು ಕರ್ಣಹಸಿಗೆ ಮಂತ್ರಗೋಪ್ಯ, ಮಿಶ್ರಾರ್ಪಣ ಮತ್ತು ಸೃಷ್ಟಿವಚನಗಳನ್ನು ಅಭ್ಯಾಸ ಮಾಡಿ ಸಾಧನೆ ಮಾಡಿದ ನಂತರ, ಮೊದಲು ಪುರಾಣ ಚರಂತಿಯಾಗಿ ಸಾಧನೆಯನ್ನು ಮಾಡಬೇಕು. ನಂತರ ಈ ಧರ್ಮಗ್ರಂಥಗಳು, ಅಂದರೆ ಇವೇ ಮುಖ್ಯ ಧರ್ಮಗ್ರಂಥಗಳು, ಇವರು ಹೇಳುವಾಗೆ ವಚನಗಳಲ್ಲ. ಕರ್ಣಹಸಿಗೆ ಮಂತ್ರಗೋಪ್ಯ, ಮಿಶ್ರಾರ್ಪಣ ಮತ್ತು ಸೃಷ್ಟಿವಚನಗಳನ್ನು ಅಭ್ಯಾಸ ಮಾಡಿ ಅದರಲ್ಲಿ ಒಂದು ಸಾಧನೆಯನ್ನು ಮಾಡಿದ ನಂತರ ಅವರಿಗೆ ಒಂದು ಸಭಾಮಧ್ಯದಲ್ಲಿ ಓರ್ವ ಜಗದ್ಗುರುವಿನಿಂದ ಅಥವಾ ಓರ್ವ ಹಿರಿಯ ಶಾಖಾಮಠದ ಗುರುವಿನಿಂದ ಈ ಕೃತಿಗಳನ್ನು, ಈಗ ನಾವು ಡಿಗ್ರಿ ಎಲ್ಲ ಮಾಡಾದ್ಮೇಲೆ ಕಡೆಗೆ ಪದವಿ ಪ್ರಮಾಣ ಪತ್ರಗಳನ್ನು ಕೊಟ್ಟು ಆ ಟೋಪಿ ಹಾಕಿ ಕೊಡ್ತಾರಲ್ಲ, ನೀವೆಲ್ಲ ನೋಡಿರ್ತೀರಿ. ಅದೇ ರೀತಿಯಾಗಿ ಇವರು ಆಲ್ರೆಡಿ ಎಲ್ಲ ಗ್ರಂಥಗಳನ್ನ ಓದಿರ್ತಾರೆ, ಅವರಿಗೆ ಪದವಿ ಪ್ರಮಾಣ ಪತ್ರದ ರೂಪದಲ್ಲಿ ಮತ್ತೆ ಈ ಕೃತಿಗಳನ್ನು ಒಂದು ಗೌರವವಾಗಿ ಪ್ರದಾನ ಮಾಡಿದಾಗ ಮಾತ್ರ ಆ ಚರಂತಿಯು ವಿರಕ್ತನಾಗಿ ಪಟ್ಟಕ್ಕೆ ಬರುತ್ತಾನೆ. ಪುರಾಣ ಚರಂತಿ ಮತ್ತು ವಿರಕ್ತನಾಗುವ ನಡುವೆ, ಇದೇನು ಹೇಳಿದ್ರು ಮೊದಲಿಗೆ ಪುರಾಣ ಚರಂತಿ, ನಂತರ ವಿರಕ್ತ ಮಠಾಧೀಶರಾಗುವ ನಡುವೆ ಅನೇಕ ಕಠಿಣ ಸಾಧನೆಯ ಪರೀಕ್ಷೆಗಳಿವೆ. ಈ ಎಲ್ಲ ಪರೀಕ್ಷೆಗಳನ್ನು ಅವರು ಸಾಧಿಸದಿದ್ದರೆ ಅವರು ಕೇವಲ ಪುರಾಣ ಚರಂತಿಗಳಾಗಿರುತ್ತಾರೆ. ಇಂತಹ ಯಾವುದೇ ನಿಯಮಬದ್ಧವಾಗಿ ಪಟ್ಟವಾಗದ ಈಗ ಏನು ಸ್ವಾಮಿಗಳಿದ್ದಾರೆ, ಇವರೆಲ್ಲರೂ ಸುಸ್ಪಷ್ಟವಾಗಿ ನಿರಂಜನ ವಂಶರತ್ನಾಕರದ ಪ್ರಕಾರ ಲಿಂಗಾಯತಕ್ಕೆ ಹೊರಗು. ದೇ ಆರ್ ಬಾರ್ಡ್ ಫ್ರಮ್ ಲಿಂಗಾಯತಿಸಮ್ ಆ್ಯಸ್ ಪರ್ ದ ದೀಕ್ಷಾ ಸೂತ್ರಸ್ ಆಫ್ ಲಿಂಗಾಯತ್ಸ್. ವೀರಶೈವ ಬಿಟ್ಟರೆ ಇವ್ರದ್ದೇ ತಗೊಳ್ಳೋಣ ನಾವು, ಇವ್ರದೇ ಶೂನ್ಯಪೀಠದ ವಿರಕ್ತರು ಹೇಳಿದ ರೀತಿಯಲ್ಲಿಯೇ ಈಗಿರ್ತಕ್ಕಂಥ ಎಲ್ಲ ಮಠಾಧೀಶರು ಈಗೇನಿದ್ದಾರೆ, ಹಾಲಿ ಚಿತ್ರದುರ್ಗದ ಸುತ್ತಮುತ್ತ ಏನಿದ್ದಾರಲ್ಲ, ಇವರೆಲ್ಲರೂ ಪುರಾಣ ಚರಂತಿಕೆಯನ್ನೂ ಮಾಡಲಾಗದ ಕೇವಲ ವೇಷಧಾರಿ ಡಾಂಬಿಕರು ಅಂತ ನೀವು ತಿಳಿದುಕೊಳ್ಳಬಹುದು. ಒಟ್ಟಾರೆ ಇದಿಷ್ಟು ಬಸವಸ್ಥಾಪಿತ ಅಲ್ಲಮಪ್ರಭುವಿನ ಶೂನ್ಯಪೀಠವು ವಿಭಜನೆಗೊಂಡ ಸಂಕ್ಷಿಪ್ತ ಇತಿಹಾಸ ಮತ್ತು ಅಲ್ಲಿ ಮಠಾಧೀಶರಾಗುವ ಒಂದು ಪ್ರಕ್ರಿಯೆ. ಹೀಗೆ ಏನು ಒಂದು ಬಸವಣ್ಣ ಹೇಳಿದನಲ್ಲ, ಅರಿವೇ ಗುರು ಅಂತ, ಆ ಅರಿವೇ ಬಸವಣ್ಣನ ತನ್ನ ಅರಿವಿಗೆ ಬರದಂತೆ ಶೂನ್ಯ ಸಮಯ ಭೇದವನ್ನು ಆರಂಭಿಸಿ ಸಮಯ ಭೇದ ಸ್ಥಾಪಕ ಅಂತ ಅನ್ನಿಸ್ಬಿಡ್ತಾನೆ. ಯಾಕಪ್ಪ ಅಂದರೆ ನೀವು ಬಸವಣ್ಣ ಸ್ಥಾಪಿಸಿದ್ದು ಆಗಲೇ ಇದ್ದ ವೀರಶೈವ ಪಂಥದ ಒಂದು ಜಗದ್ಗುರು ಪೀಠವನ್ನೇ ಹೊರತು ಹೊಸ ಧರ್ಮವನ್ನಲ್ಲ. ಅಂದರೆ ಶೂನ್ಯ ಪೀಠ ಸ್ಥಾಪನೆ ಆಯಿತು ಅಂತಾರಲ್ಲ, ಅದು ಒಂದು ಪೀಠವನ್ನು ಸ್ಥಾಪನೆ ಮಾಡಿದ್ದು. ಆಗಲೇ ಇದ್ದಂಥ ವೀರಶೈವ ಮಠಗಳಿದ್ವು, ಅಷ್ಟೆಲ್ಲ ಇದ್ರೂ ಈ ಬಸವಣ್ಣನ ಕಾಲದಲ್ಲಿ ಒಂದು ಶೂನ್ಯ ಪೀಠ ಅಂತ ಸ್ಥಾಪನೆ ಆಯಿತು. ಇಷ್ಟಿದ್ರೂ ಒಂದನ್ನು ಸ್ಥಾಪನೆ ಮಾಡಿದ್ದು ಏನಪ್ಪ ಅಂದರೆ, ಅರಿವೇ ಗುರು ಅಂತ ಹೇಳ್ತಕ್ಕಂಥ ಬಸವಣ್ಣ ತನ್ನ ಅರಿವಿಗೇ ಬಾರದಂತೆ
ಶೂನ್ಯ ಸಮಯ ಭೇದ ಅಂತ ಒಂದು ಸಮಯ ಭೇದ ಸ್ಥಾಪಕನಾದನೇ ಹೊರತು ಧರ್ಮ ಸ್ಥಾಪಕನಲ್ಲ. ಹೀಗೆ ಶಿವನ ವೃಷಭನೆನ್ನುವ ಗಣನು ತನ್ನ ಗರಿವಿಲ್ಲದೆಯೇ ಷಣ್ಮುಖನಿಗೆ ಪ್ರಸಾದ ಕೊಡುವುದನ್ನು ಮರೆತ ಕಾರಣದಿಂದಾಗಿ ಶಾಪಗ್ರಸ್ತನಾಗಿ ಧರೆಗೆ ಬಸವನಾಗಿ ಬಂದು ಮತ್ತೊಮ್ಮೆ ತನಗರಿವಿಲ್ಲದಂತೆ ಸಮಯ ಭೇದ ಸೃಷ್ಟಿಸಿ ಶಾಪಗ್ರಸ್ತನಾದ ಅಂತ ನನಗೆ ಅನ್ನಿಸ್ತಾ ಇದೆ. ಯಾಕಪ್ಪ ಅಂದರೆ ಅವನು ಶೂನ್ಯಪೀಠ ಸ್ಥಾಪಿಸಿದ್ದೇ ಬೇಕಾಗಿರಲಿಲ್ಲ, ಆಲ್ರೆಡಿ ಮಠಗಳಿದ್ದವು. ಹೀಗೆ ಆತ ಒಂದು ಸಮಯ ಭೇದದ ಸ್ಥಾಪಕನೆನ್ನಿಸ್ತಾನೆ ಅಂತ ನನಗೆ ಈ ಗ್ರಂಥವನ್ನು ವಿಶ್ಲೇಷಿಸಿದಾಗ ತಿಳಿಸ್ತದೆ. ಬಹುಶಃ ಈ ಶಾಪಗ್ರಸ್ತ ವೃಷಭ ಗಣ ಏನು ಅಂತ ಹೇಳ್ತೀವಲ್ಲ, ಆತನ ಗಮ್ಯವೇ ಆ ಕಾಲಜ್ಞಾನಿ ಚನ್ನಬಸವಣ್ಣನ ಅವನೇ ಬಲ್ಲನೋ ಅಥವಾ ಬಸವನು ನಿಶೂನ್ಯನಾಗಿಯೇ ಧರೆಯಿಂದ ಹಠಾತ್ತಾಗಿ ಯಾವ ಸುಳಿವನ್ನೂ ಬಿಡದೆ ನಿರ್ಗಮಿಸಿದನೋ ಗೊತ್ತಿಲ್ಲ. ಒಟ್ಟಾರೆ ಆ ಬಸವಣ್ಣನ ಗಮ್ಯ ಏನಾಗಿತ್ತು ಅಂತ ನನಗೂ ಗೊತ್ತಿಲ್ಲ. ಕಾಲಜ್ಞಾನಿ ಚನ್ನಬಸವಣ್ಣನೂ ತನ್ನ ಕಾಲಜ್ಞಾನ ವಚನದಲ್ಲಿ ಈ ಬಗ್ಗೆ ಹೇಳಿಲ್ಲ. ಇನ್ನು ಇತಿಹಾಸದಲ್ಲಿ ಶೂನ್ಯಪೀಠ ಸ್ಥಾಪನೆಯಾದ ನಂತರ ಶೂನ್ಯ ಸಂಪಾದನೆ ಬಂದಂತೆ ಶೂನ್ಯ ಸಮಯ ಭೇದದ ನಂತರ ಸಂಪಾದನಾ ಸಮಯ ಬಂದಿದೆ. ನೀವು ಗಮನಿಸಿ ನೋಡಿ, ಶೂನ್ಯಪೀಠ ಸ್ಥಾಪನೆ ಆದಮೇಲೆ ಶೂನ್ಯ ಸಂಪಾದನೆ ಗ್ರಂಥ ಬಂದುಬಿಟ್ಟಿದೆ. ಅದೊಂದು ಕಾಲ್ಪನಿಕ ಕಾದಂಬರಿ ಅಂತ ಈ ಹಿಂದೆ ಹೇಳಿದ್ದೇವೆ, ಹಾಗೆ ಬಂದಿದೆ. ಅದೇ ರೀತಿಯಾಗಿ ಈ ಬಸವಣ್ಣ ಶೂನ್ಯ ಸಮಯ ಭೇದವನ್ನು ಸೃಷ್ಟಿಸಿದ ನಂತರ ಸಂಪಾದನಾ ಸಮಯ ಬಂದಿದೆ. ಪಾಶುಪತ, ಕಾಳಾಮುಖ, ವೀರಶೈವ, ಲಿಂಗಾಯತ ಪಂಥದ ಈ ಸಮಗ್ರ ಸ್ವರೂಪವನ್ನು ನೀವು ಗ್ರಹಿಸಿದರೆ ಎಲ್ಲವೂ ಕಾಲಜ್ಞಾನದಂತೆ ಪೂರ್ವ ನಿರ್ಧರಿತ ಶ್ರೀಮನ್ನಿರಂಜನ ಪ್ರಣವ ಸ್ವರೂಪ ಜಂಗಮ ಚಕ್ರದಂತೆ ಉರುಳುತ್ತಿದೆಯಷ್ಟೆ. ಈ ಉರುಳುವಿಕೆ ಕೇವಲ ವೀರಶೈವಕ್ಕಷ್ಟೇ ಅಲ್ಲದೆ ಇಡೀ ಸಿಂಧು, ಹಿಂದೂ, ಸನಾತನ, ಭಾರತೀಯ, ಇಂಡಿಯನ್ತನ ಇದೆಲ್ಲದಕ್ಕೂ ಅನ್ವಯ ಎಂಬುದು ಕಾಳಾಮುಖ ಸಂಪುಟದ ಒಳಮರ್ಮ. ಕಾಳಾಮುಖ ಸಂಪುಟ ಅಂದರೆ ಕಾಲಜ್ಞಾನ ಸಂಪುಟ ಅಂತ ನೀವು ಅದನ್ನು ಅರ್ಥೈಸಿಕೊಳ್ಳಬೇಕು. ಇನ್ನು ಈ ಏಕಮೇವ ಶೂನ್ಯಪೀಠವು ಮುಂದೆ 4 ಜಗದ್ಗುರುಗಳಾಗಿ ಭಿನ್ನವಾಗಿದೆ. ಸ್ಥಾವರಗೊಂಡ ಶೂನ್ಯಪೀಠದ ಚಿತ್ರದುರ್ಗದ ಮುರುಘಾಮಠ, ಹುಬ್ಬಳ್ಳಿಯ 3000 ಮಠ, ಗದುಗಿನ ತೋಂಟದಾರ್ಯ ಮಠ ಅಲ್ಲದೆ ಮುಂಡರಗಿಯ ಅನ್ನದಾನ ಸ್ವಾಮಿಗಳನ್ನು ಅಂದಿನ ಬ್ರಿಟಿಷ್ ಸರ್ಕಾರದ ಮೂಲಕ ಜಗದ್ಗುರು ಎಂದು ತೀರ್ಮಾನಿಸಲಾಗಿದೆ. ಅವರು ಪಡೆದುಕೊಂಡಿದ್ದು ಅಂತ ಹೇಳಲಿಕ್ಕೆ ಆಗಲ್ಲ, ಯಾಕಂದರೆ ಅವರು ಕೋರ್ಟಿಗೆ ಹೋಗಿ ಬ್ರಿಟಿಷರ ಮೇಲೆ ಒತ್ತಡ ತಂದು ಇವರು ಜಗದ್ಗುರುಗಳು ಅಂತ ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ ಹೊರತು ಯಾವುದೇ ಸಾಧನೆಯನ್ನು ಮಾಡಿ ಇವರು ಜಗದ್ಗುರುಗಳು ಅಂತ ಅನ್ನಿಸಿಕೊಂಡಿಲ್ಲ ಎನ್ನುವುದು ಸ್ಪಷ್ಟ ಐತಿಹಾಸಿಕ ಸತ್ಯ. ಇನ್ನು ಈಗ ಸಾಕಷ್ಟು ಜನ ತಮ್ಮ ತಮ್ಮ ಮಠಗಳಲ್ಲಿ ತಾವೇ ಜಗದ್ಗುರುಗಳೆಂದು ಬರೆದುಕೊಳ್ಳುವ ಮತ್ತು ಭಕ್ತರಿಂದ ಕರೆಸಿಕೊಳ್ಳುವ ಬಹಳಷ್ಟು ಸ್ವಾಮಿಗಳಿದ್ದಾರೆ. ಈಗ ಒಬ್ಬ ಶೂನ್ಯಪೀಠದ ಜಗದ್ಗುರು 4 ಆದರೂ 4 ಆಗಿ ಈಗ ಒಂದೊಂದು ಮಠಕ್ಕೊಬ್ಬೊಬ್ಬ ಜಗದ್ಗುರುಗಳಾಗೋಗ್ಬಿಟ್ಟಿದ್ದಾರೆ. ಇಂಥ ಸ್ವಾಮಿಗಳು ಸಾಕಷ್ಟಿದ್ದಾರೆ. ಇನ್ನು ಈ ನಮ್ಮ ನಿರಂಜನ ವಂಶ ರತ್ನಾಕರವನ್ನು ಬಗ್ಗೆ ಹೇಳಬೇಕು ಅಂದರೆ ಈ ಗ್ರಂಥವು 1933ರಿಂದ 1937ರವರೆಗೆ ವೀರಶೈವ ಮಹಾಸಭಾದ ಅಧ್ಯಕ್ಷರಾಗಿದ್ದ ಡಾಕ್ಟರ್ ಫಕೀರಪ್ಪ ಗುರುಬಸಪ್ಪ ಹಳಕಟ್ಟಿಯವರ ಅಧ್ಯಕ್ಷೀಯ ಕಾಲದಲ್ಲಿಯೇ ವೀರಶೈವ ಮಹಾಸಭಾದಿಂದ ಪ್ರಕಟವಾಗಿದೆ. ಈ ಬುಡದ ಮಾತುಗಳು ಇಂದು ಹೆಮ್ಮರವಾಗಿ ಬೆಳೆದು ವರ್ತಮಾನದ 21ನೇ ಶತಮಾನದಲ್ಲಿ ಆಸ್ಫೋಟಕರವಾಗಿ ಶಂಕರ ಮಂಕರ ಕಿಂಕರರೂ ಸಹ ಜಗದ್ಗುರುಗಳಾಗಿದ್ದಾರೆ ಅನ್ನೋದನ್ನು ನೀವು ಹೀಗೆ ಒಂದು ದೃಷ್ಟಿ ಹಾಯಿಸಿದರೆ ಈ ವೀರಶೈವ ಮಠಗಳ ಸುತ್ತ ಪ್ರತಿಯೊಬ್ಬರೂ ಜಗದ್ಗುರು ಅಂತ ಅವ್ರಿಗವರೇ ಬರೆದುಕೊಳ್ತಾರೆ, ಅವ್ರಿಗವರೇ ಕರೆದುಕೊಳ್ತಾರೆ. ಹೀಗೆ ಆ ಮೇಲೆ ತಿಳಿಸಿದಂಥ ಕಾಲಜ್ಞಾನ ಸಂಪುಟದ ಒಳಮರ್ಮ ಒಂದು ಸುಳಿಮಿಂಚಾಗಿ ಈ ನಿರಂಜನ ವಂಶರತ್ನಾಕರದ ಬುಡದ ಮಾತುಗಳು ಅಂತ ಇದೆ. ಇದರಲ್ಲಿ ಈ ಬುಡದ ಮಾತುಗಳು, ಇದನ್ನು ನೀವು ಈ ಗ್ರಂಥವನ್ನು ಸಿಕ್ಕರೆ ಓದಿ ನೋಡಿ. ಇದು ಇಂದು ಪ್ರತಿಯೊಬ್ಬ ಪಾಶುಪತ, ಕಾಳಾಮುಖ, ವೀರಶೈವ, ಲಿಂಗಾಯತ ಅನುಯಾಯಿಯ ಆತ್ಮಲಿಂಗಕ್ಕೆ ದಿವ್ಯ ಬೆಳಕಿನ ಕಂತೆಯಾಗಿ ಆವರಿಸಬೇಕಾದ್ದು ಪ್ರತ್ಯೇಕ ಧರ್ಮ, ಮೀಸಲಾತಿ ಇಂತಹ ಆಮಿಷಗಳಲ್ಲಿ
ಕಳೆದು ಕಗ್ಗತ್ತಲೆಯಲ್ಲಿ ಅಂತೆ ಕಂತೆ ಸಂತೆಯಾಗಿ ಹೋಗಿರುವುದು ನಿಮ್ಮ ಎದುರಿಗೆ ಈಗ ಕಾಣುತ್ತಿರತಕ್ಕಂಥ ಒಂದು ಸಂತೆಯ ವಿಷಯ. ಅವರದೆಲ್ಲವೂ ಸಂತೆಗೆ ನೇಯ್ದ 3 ಮೊಳ ಇಷ್ಟೇ. ಈಗ ಕೇವಲ ಆಸನದ ಅಂತಸ್ತು ಕಾರಣ ಕೆಲವು ಭೇದಗಳಾಗಿದ್ದುವು ಎಂಬುದು ಇತಿಹಾಸ. ಈ ಆಸನ ಅಂತಸ್ತಿನ ಕಾರಣವನ್ನು ಹಿಡಿದು ಕೆಲವು ಹಿತಾಸಕ್ತಿಗಳು ಎಂದು ಪಂಚಪೀಠ ವಿರಕ್ತರಲ್ಲಿ ಪರಮ ಭೇದವನ್ನು ಹುಟ್ಟುಹಾಕಿದರೂ ಅದನ್ನು ಸಮಾಜ ಭೇದವಾಗಿ ಪರಿಗಣಿಸಿರಲಿಲ್ಲ. ಶೂನ್ಯಪೀಠದ ವಿರಕ್ತರಲ್ಲಾಗಲಿ ಅಥವಾ ಪಂಚಪೀಠದ ಗುರುವರ್ಗದಲ್ಲಾಗಲಿ ಏನೇ ವೈಮನಸ್ಯ ಉಂಟಾದರೂ ಅವರೆಲ್ಲರೂ ಅಖಂಡವಾಗಿ ಎಂದಿಗೂ ಧರ್ಮವನ್ನು ಕಾಪಾಡಿದ್ದರು. ಗುರು ವಿರಕ್ತ ಜಂಗಮರು ಕಂಥೆ ಭಿಕ್ಷೆಯನ್ನು ಮಾಡಿ ತಮ್ಮ ಮಠಗಳನ್ನು ಕಟ್ಟಿದ್ದರು ಎನ್ನುವುದು ಇತಿಹಾಸ. ಇದನ್ನು ನೀವು ಯಾವುದೇ ಮಠವನ್ನು ನೀವು ಗಮನಿಸಬಹುದು. ಮತ್ತು ಅನೇಕ ಗ್ರಂಥ ಸಂಪಾದನೆಗಳನ್ನು ಮಾಡಿ ಜ್ಞಾನದ ಭಂಡಾರವನ್ನು ಈ ಎರಡೂ ಮಠವರ್ಗಗಳು ಸಮಾಜಕ್ಕೆ ಅರ್ಪಿಸಿದ್ದರು. ತಮ್ಮ ಧರ್ಮಕ್ಕೆ ಯಾವುದೇ ರೀತಿಯ ಧಕ್ಕೆಯುಂಟಾದಾಗ ಉಗ್ರರಾಗಿ ಕಾಳಾಮುಖರು ಕೆಚ್ಚಿನಿಂದ ಹೋರಾಡಿದ್ದರು ಎನ್ನುವುದು ಐತಿಹಾಸಿಕ ಸತ್ಯ. ಹಾಗಾಗಿಯೇ ಈಗೆಲ್ಲ ಒಂದು ವಿಡಿಯೋನ ಸರ್ಕ್ಯುಲೇಟ್ ಮಾಡ್ತಾರೆ, ಒಂದು ವಿಷಯವನ್ನು ಸರ್ಕ್ಯುಲೇಟ್ ಮಾಡ್ತಾರೆ. ಏನಪ್ಪ ಅಂದರೆ, ಮೈಸೂರಿನ ಚಿಕ್ಕದೇವರಾಜ ಒಡೆಯರ ತೆರಿಗೆಯನ್ನು ವಿರೋಧಿಸಿ 400ಕ್ಕೂ ಅಧಿಕ ಜಂಗಮರು ಪ್ರಾಣಾರ್ಪಣೆಯನ್ನು ಮಾಡಿದ್ದಾರೆ ಅಂತ ಒಂದು ವಿಡಿಯೋವನ್ನು ಒಂದು ಬರಹವನ್ನು ಆಗಾಗ್ಗೆ ನೀವು ಕೇಳ್ತಾ ಇರ್ತೀರಿ. ಇವರನ್ನು ನೇರವಾಗಿ ಎದುರಿಸಲಾರದೆ ಚಿಕ್ಕದೇವರಾಜ ಒಡೆಯರ್ ಮೋಸದಿಂದ ಕೊಂದದ್ದು ಯಾಕಪ್ಪ ಅಂದರೆ, ಅದು ಕಾಳಾಮುಖ ವೀರಶೈವರ ಕೆಚ್ಚನ್ನು ಎದುರಿಸಲಾಗದೆ ಮೋಸದ ತಂತ್ರವನ್ನು ಬಳಸಿದ ಸಂಕೇತ. ಇದು ಐತಿಹಾಸಿಕ ಸಾಕ್ಷಿ. ಯಾಕಪ್ಪ ಅಂದರೆ, ಕಾಳಾಮುಖರು ಸಾಕಷ್ಟು ಶೈವ ರಾಜರುಗಳ ಸೈನ್ಯದಲ್ಲಿ ಹೋರಾಡಿದ್ದರು. ಅವರ ಕಿಚ್ಚು ವೀರತನವನ್ನು ಈ ಚಿಕ್ಕದೇವರಾಜ ಅರಸ ಎದುರಿಸಲಾಗದೆ ಅವರನ್ನು ಕುತಂತ್ರದಿಂದ ಕೊಂದದ್ದು ಅನ್ನೋದು ಒಂದು ಐತಿಹಾಸಿಕ ಸತ್ಯ ಮತ್ತು ವೀರಶೈವರ ಕೆಚ್ಚಿಗೆ ಸಾಕ್ಷಿಯಾಗಿದೆ. ಚನ್ನಬಸವಣ್ಣನಿಂದ ಹಿಡಿದು ಜಗದ್ಗುರು ಮುರುಘರಾಜೇಂದ್ರ ಮಹಾಸ್ವಾಮಿಗಳವರೆಗೆ ಆಗಿ ಹೋದ ಎಲ್ಲ ಶೂನ್ಯ ಪೀಠಾಧ್ಯಕ್ಷರು ಸಹ ಜೈನ, ವೈಷ್ಣವ ಮತ್ತಿತರೆ ಧರ್ಮೀಯರು ಆಕ್ರಮಿಸಿದ ಶೈವ ದೇವಾಲಯಗಳನ್ನು ವಶಪಡಿಸಿಕೊಂಡು ಅಲ್ಲಿ ಶೈವಾರಾಧನೆಯನ್ನು ಮರುಸ್ಥಾಪಿಸಿದ್ದರು ಅಂತ ಸಹ ಈ ನಿರಂಜನ ವಂಶರತ್ನಾಕರ ಗ್ರಂಥ ದಾಖಲಿಸಿದೆ. ಎಲ್ಲಿಯೂ ಸ್ಥಾವರಗಳನ್ನು ನಿರಾಕರಿಸಿದ ಉದಾಹರಣೆಗಳು ಇಲ್ಲ. ಎಲ್ಲ ವಿರಕ್ತ ಮಠಗಳಲ್ಲೂ ಆಗಿ ಹೋದ ಗುರುಗಳ ಗದ್ದಿಗೆಯನ್ನು ಪೂಜೆಯನ್ನು ಮಾಡ್ತಾರೆ. ಈಗಲೂ ಈ ಲಿಂಗಾಹತರ ಏನು ಪ್ರಮುಖ ವಕ್ತಾರರಿದ್ದಾರಲ್ಲ ಸಾಣೇಹಳ್ಳಿ ಶ್ರೀಗಳು, ಅಲ್ಲಿಯೂ ಸಹ ಅವರ ಆಗಿ ಹೋದ ಗುರುಗಳ ಒಂದು ಮೂರ್ತಿಯನ್ನು ರಥೋತ್ಸವ ಮಾಡಿ ಆರಾಧಿಸುತ್ತಾರೆ. ಅಲ್ಲಿಯೂ ಸಹ ಮೂರ್ತಿ ಆರಾಧನೆ ಇದೆ. ಇದೆಲ್ಲದು ತೋರಿಕೆಗೆ ಇವರು ಮೂರ್ತಿ ಪೂಜೆ ಬೇಡ ಹಾಗೆ ಹೀಗೆ ಅಂತ ಭಾಷಣ ಮಾಡ್ತಾರೆ ಅನ್ನೋದಕ್ಕೆ ಇದೆಲ್ಲದೂ ನಿದರ್ಶನ. ಇನ್ನು ಇಂತಹ ಪರಂಪರೆಯ ವೀರಶೈವದಲ್ಲಿ ಜಾತಿ ಸಮಯ ಭೇದದ ತರುವಾಯ ಏನಾಗಿದೆ, ಈಗ ಜಂಗಮ ದ್ವೇಷವುಂಟಾಗಿ ವೀರಶೈವ ಬೇರೆ ಲಿಂಗಾಯತ ಬೇರೆ ಎನ್ನುವ ಒಂದು ಧರ್ಮಘಾತುಕ ಸಮಯ ಉಂಟಾಗಿದೆ. ಈ ಉಂಟಾಗುವ ಘಾತುಕ ಸಮಯಕ್ಕೆ ಏನು ಕಾರಣ? ಅದಕ್ಕೆ ಕಾರಣ ಏನಪ್ಪ ಅಂದರೆ, ನಾವೀನ್ಯ ಲಿಂಗಾಂಗ ಸಾಮರಸ್ಯ. ಆರಂಭದಲ್ಲಿ ಯಾವುದೇ ಭೇದವನ್ನೆಣಿಸದೆ ಶ್ರೀಮದ್ವೀರಶೈವವನ್ನು ಬೋಧಿಸುತ್ತಿದ್ದ ಪ್ರಕಾಂಡ ಪ್ರವಚನಕಾರರಾದ ಲಿಂಗಾನಂದ ಸ್ವಾಮಿಗಳು ಮನದ ಮುಂದಣ ಆಶೆಯೇ ಮಾಯೆ ಕಾಣ ಗುಹೇಶ್ವರ ಎನ್ನುವಂತೆ ವರ್ತಮಾನದ ಶೂನ್ಯಪೀಠವಿರುವ ಚಿತ್ರಕಲ್ಲು ದುರ್ಗದಲ್ಲಿ ಒಂದು ಮಹಾಮಾಯೆಗೆ ಒಳಗಾಗಿದ್ದೇ ಈ ಸಮಯಘಾತುಕತನಕ್ಕೆ ಮೂಲ ಅಂತ ನಾವು ಹೇಳಬಹುದು. ಇದು ಕೇವಲ ಲಿಂಗಾನಂದರ ತಪ್ಪಲ್ಲ, ಇದು ಅಲ್ಲಿನ ಸ್ಥಳ ಮಹಿಮೆ. ನೀವು ಚಿತ್ರಕಲ್ಲು ದುರ್ಗದ ಗಾಳಿಯೇ ಹಾಗೆ. ಅಲ್ಲಿ ಅರಿತರೆ 6 ಪಟ್ಟ, ಮರೆತರೆ 3 ಪಟ್ಟ ಅಂತ ಆ ದುರ್ಗದ ಜಾತಕ ಫಲವೇ ತನ್ನಲ್ಲಿ ಕಾಲಿಟ್ಟ ಪಂಡಿತರನ್ನು ಕಾಡದೆ ಬಿಟ್ಟೈತೆ. ಯಾಕಂದರೆ ಅಲ್ಲಿ ಇರೋದೇ ಅರಿತರೆ 6 ಪಟ್ಟ, ಮರೆತರೆ 3 ಪಟ್ಟ. ಮನಸ್ಸನ್ನು ಚಂಚಲಗೊಳಿಸಿದರೆ ಚಲ್ಲಾಪಿಲ್ಲಿ ಆಗುವುದು
ಖಚಿತ ಅನ್ನುವುದನ್ನು ಈ ಲಿಂಗಾನಂದರು ಮತ್ತು ಮಹಾದೇವಿಯರ ಪ್ರವಚನಗಳಿಗೆ ಗುರು ವಿರಕ್ತ ಜಂಗಮರೂ ಸೇರಿದಂತೆ ಇಡೀ ವೀರಶೈವ ಸಮಾಜ ಒಕ್ಕೊರಲಿನಿಂದ ಪ್ರೋತ್ಸಾಹ ಬೆಂಬಲ ನೀಡಿತ್ತು. ಅಲ್ಲಿ ಯಾವುದೇ ಜಂಗಮನು ಭೇದವನ್ನುಂಟು ಮಾಡಿರಲಿಲ್ಲ. ದಾವಣಗೆರೆಯಲ್ಲಿ ಇವರೀರ್ವರ ಪ್ರವಚನಗಳಿಗೆ ಸಾವಿರಾರು ಜನ ಸೇರ್ತಾ ಇದ್ದರು. ಎಲ್ಲ ಜಾತಿಯ ಜನರು ಸೇರ್ತಾ ಇದ್ದರು. ಯಾವುದೇ ಒಂದು ಜಾತಿ ಭೇದ ಅಲ್ಲಿ ಇರಲಿಲ್ಲ. ಯಾವಾಗ ಇವರ ಮಾರ್ಗ ಧರ್ಮವನ್ನು ಬಿಟ್ಟಿತೋ ಆಗ ಪ್ರತಿಯೊಬ್ಬರೂ ಇದನ್ನು ವಿರೋಧಿಸತೊಡಗಿದರು. ಈ ಮಹಾದೇವಿಯ ಮಾಯೆಯ ಕುರಿತು, ಇವರೀರ್ವರ ಲಿಂಗಾಂಗ ಸಾಮರಸ್ಯದ ಕುರಿತು ಎಲ್ಲ ಗುರು ವಿರಕ್ತ ಸ್ವಾಮಿಗಳೂ ವೀರಶೈವ ಸಮಾಜವು ಅಂದು ನಿಷ್ಠುರವಾಗಿ ಖಂಡಿಸಿತ್ತು. ಈ ಬಗ್ಗೆ ನಿಮಗೆ ಆಸಕ್ತಿ ಇದ್ದವರು ಆ ಕಾಲಘಟ್ಟದ ಸಮಾಚಾರ ಮಾಧ್ಯಮವನ್ನು ಗಮನಿಸಬಹುದು. ಅದರಲ್ಲೂ ಲಿಂಗಾಯತ ಪ್ರತ್ಯೇಕ ಧರ್ಮ ಸತ್ಯಶೋಧನೆಗೆ ಈ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಏನು ನಿಯೋಜಿಸಿದ್ರಲ್ಲ ಒಂದು ಸಮಿತಿ, ಆ ಸಮಿತಿಯ ಮುಕ್ಕಾಲು ಭಾಗ ಸದಸ್ಯರು ಪಳಗಿದ್ದು ಲಂಕೇಶ್ ಪತ್ರಿಕೆಯಲ್ಲಿಯೇ. ಆ ಲಂಕೇಶ್ ಪತ್ರಿಕೆಯಲ್ಲಿಯೂ ಸಹ ಸಾಕಷ್ಟು ವರದಿಗಳು ಈ ಸಾಮರಸ್ಯದ ಬಗ್ಗೆ, ಇವರ ಲಿಂಗಾಂಗ ಸಾಮರಸ್ಯದ ಬಗ್ಗೆ ಪುಂಖಾನುಪುಂಖ ವರದಿಗಳು ಬಂದಿದ್ದವು. ವಿಪರ್ಯಾಸ ಏನಪ್ಪ ಎಂದರೆ, ಈ ಲಂಕೇಶರ ಮಗಳೇ ಈ ಪ್ರತ್ಯೇಕ ಮಾಯೆಗೆ ಒಳಗಾದಾಗ ಸರ್ಕಾರಿ ಕೃಪಾಪೋಷಿತ ಈ ಸಮಿತಿಯು ಅದೆಲ್ಲದನ್ನು ಮರೆತು ಈ ಜೋಡಿ ಸೃಷ್ಟಿಸಿದ ಸಂಕತನಕ್ಕೆ ಮತ್ತು ಕಲಬುರ್ಗಿಯ ರದ್ದಾಗುವ ಸುಳ್ಳಿನ ಸಂಶೋಧನೆಗಳಿಗೆ ತಕ್ಕಂತೆ ಆತ್ಮವಂಚನೆಯ ವರದಿಯನ್ನು ನೀಡಿತ್ತು ಎನ್ನುವುದು ವರ್ತಮಾನದ ಇತಿಹಾಸವಾಗಿದೆ. ಒಟ್ಟಾರೆ ಬಹಿಷ್ಕಾರದ ಭಯವೋ ಅಥವಾ ಇವರ ಪ್ರವಚನಗಳನ್ನು ಮೆಚ್ಚಿ ಸೇರುತ್ತಿದ್ದ ಜನಸಮೂಹವನ್ನು ಕಂಡು ಇವರಲ್ಲಿ ಒಂದು ಉಂಟಾದ ಧಾರ್ಷ್ಟ್ಯದ ಮನೋವಿಕಾರವೋ, ಒಟ್ಟಲ್ಲಿ ಇವರು ಲಿಂಗಾಯತ ಬೇರೆ ಅಂತಕ್ಕಂಥ ತಮ್ಮದೇ ಮಾರ್ಗವನ್ನು ಬಸವ ಕವಚದ ಶ್ರೀರಕ್ಷೆಯಲ್ಲಿ ಆರಂಭಿಸಿದರು. ಯಾಕಂದರೆ ಹಾಗೇ ಅವರು ನಾವು ಹೇಳ್ತಾ ಇರೋದೇ ಒಂದು ಪ್ರತ್ಯೇಕ ಧರ್ಮ ಎಂದಿದ್ದರೆ ಅವ್ರಿಗೆ ಒಂದು ಸ್ವಣಗನು ಬೆಂಬಲವನ್ನು ಕೊಡ್ತಾ ಇರಲಿಲ್ಲ. ಹಾಗಾಗಿ ಅವರು ಬಸವಣ್ಣನ ಮುಖಕವಚವನ್ನು ಹಾಕಿಕೊಂಡು ಮುಖವಾಡವನ್ನು ತೊಟ್ಟರು. ಬಸವ ಧರ್ಮ ಎಂದರು, ಬಸವ ಸಮಿತಿ ಎಂದರು, ಬಸವ ಅರ್ಥಶಾಸ್ತ್ರ ಎಂದರು, ಬಸವ ಅಧ್ಯಾತ್ಮ ಎಂದರು, ಬಸವ ಸಾಮಾಜಿಕ ಚಿಂತನೆ ಎಂದರು. ಅವರ ಪ್ರತಿಯೊಂದು ಕೃತ್ಯಗಳಿಗೆ ಬಸವ 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 ಎನ್ನತಕ್ಕಂಥ ಒಂದು ಶೀಲ್ಡ್, ಒಂದು ಮುಖವಾಡವನ್ನು ಹಾಕಿದರು. ಹಾಕಿಕೊಂಡು ಜನರಿಗೆ ಒಂದು ಹಾದಿಯನ್ನು ತಪ್ಪಿಸಲಿಕ್ಕೆ ಅನುವಾದರು. ಇವರ ಈ ಒಂದು ವಿಘ್ನಕ್ಕೆ ಕೆಲವು ವಿಘ್ನ ಸಂತೋಷಗಳೇ ಇದ್ದರು. ಅವರ ಬೆಂಬಲವೂ ಸಿಕ್ತು. ಆ ಬೆಂಬಲದ ನಶೆಯಲ್ಲಿ ಆ ಮಹಾಮಾಯೆ ಜಗತ್ತಿನ ಪ್ರಪ್ರಥಮ ಮಹಿಳಾ ಜಗದ್ಗುರು ಎಂಬ ಅಕ್ಷತ ಮೇರಿ ಮಾತೆಯಾಗಿ ತಮ್ಮ ಹೆಸರಿನ ಹಿಂದೆ ಜಗದ್ಗುರು ಎಂದು ಸೇರಿಸಿಕೊಂಡು ಎಲ್ಲೂ ಇಲ್ಲದ ಶೂನ್ಯ ಪೀಠವನ್ನು ಏರಿಯೇ ಕುಳಿತರು. ವಚನ ಚಳುವಳಿಯ ಶರಣೆಯರೆಲ್ಲರೂ ಯಕಶ್ಚಿತ್ತ ಅಕ್ಕ ಅಕ್ಕ ಎಂದುಕೊಂಡಿದ್ದರು ಅಲ್ವಾ. ಅಕ್ಕ ನೀಲಮ್ಮ, ಅಕ್ಕ ಮಹಾದೇವಿ ಅಂಥವರೆಲ್ಲರೂ ಅಕ್ಕ ಅಕ್ಕ ಎನಿಸಿಕೊಂಡಿದ್ದರೆ ಹೊರತು ಈ 20ನೇ ಶತಮಾನದ ನಾನು ಎನ್ನುವ ಅಹಮ್ಮಿನ ಈ ಮಹಾಮಾಯೆಯು ನಾನು ಕೇವಲ ಅಕ್ಕ ಎಂದರೆ ಹೇಗೆ ಅಂತ ಹಮ್ಮ ಅಂತ, ಅಂದರೆ ಅಹಂ ಅನ್ನೋದನ್ನು ಹಮ್ಮ ಅಂತ ನೀವು ಅನ್ಬೋದು. ಅವ್ರ ಪಾಪ ಅಮ್ಮ ಅಂತ ಅಂತಾರೆ. ಅದನ್ನು ಸೇರಿಸಿಕೊಂಡು ನಾನೊಂದು ಅಹಮ್ಮ ಅನ್ನುವ ಕಾರಣದಿಂದ ಮಾತೆ ಅಂತ ಅದೊಂದು ಉಪಸರ್ಗವನ್ನು ತನ್ನ ಹೆಸರಿಗೆ ಸೇರಿಸಿಕೊಂಡರು ಎನ್ನುವುದು ಆಧುನಿಕ ಇತಿಹಾಸ. ನೀವೆಲ್ಲರೂ ನೋಡಬಹುದಾದ ಇತಿಹಾಸ, ನೀವೆಲ್ಲರೂ ಪರಿಶೀಲಿಸಬಹುದಾದ ಇತಿಹಾಸ. ಇನ್ನು ಸ್ಥಾವರಗೊಂಡಿರುವ ಮೂಲ ಶೂನ್ಯ ಪೀಠ ಇರತಕ್ಕಂಥ ಮತ್ತು ಈ ಮಾತೆಯ ಮೂಲವೂ ಆದ ಚಿತ್ರದುರ್ಗ ಪಟ್ಟಣದ ಒಂದು ಪಟಾಲಂ ತನ್ನ ಸದಸ್ಯರ ಕಾರುಗಳ ಮೇಲೆ ಇತ್ತೀಚಿನ ದಶಕದಲ್ಲಿ ಜಗದ್ಗುರು ಅಂತ ಬರೆಸ್ಕೊಂಡು ಓಡಾಡುವಲ್ಲಿಗೆ ಈ ಜಗದ್ಗುರು ಎಂಬ ಪದದ ಒಂದು ಆಶೆ ಮಾಯೆಯಾಗಿ ಹೇಗೆ ಜನರನ್ನು ಕಾಡ್ತಾ ಇದೆ ಅನ್ನೋದನ್ನು
ಈ ಜಗದ್ಗುರು ಪಟ್ಟವಲ್ಲರಿ ಅಂತಕ್ಕಂಥದ್ದನ್ನು ನೀವು ಕಂಡುಕೊಳ್ಳಬಹುದು. ಅಂದರೆ ನನಗೆ ಚಿತ್ರದುರ್ಗದ ಬಗ್ಗೆ ಚೆನ್ನಾಗಿ ಗೊತ್ತಿದೆ. ಅಲ್ಲಿ ಒಬ್ಬರು ಮೊನ್ನೆ ತೀರ್ಕೊಂಡಂಥ ಒಬ್ಬ ಒಳ್ಳೆಯ ಸಂಸದರಿದ್ದರು, ಭಾರೀ ಒಳ್ಳೆಯ ಕೆಲಸ ಮಾಡಿರ್ತಕ್ಕಂಥ ಸಂಸದರಿದ್ದರು. ಅವರ ಮಕ್ಕಳ ಸ್ನೇಹಿತರೆಲ್ಲ ಸೇರಿಕೊಂಡು ಅವರು ಅವರೆಲ್ಲ ಕಾರಿನ ಹಿಂದುಗಡೆ ಜಗದ್ಗುರು ಅಂತ ಬರೆಸ್ಕೊಳ್ತಾರೆ. ಅದು ಶೂನ್ಯಪೀಠದ ಜಗದ್ಗುರುಗಳ ಪ್ರತೀಕವಾಗಿಯೋ ಅಥವಾ ಇನ್ಯಾವುದೋ ಪ್ರತೀಕವಾಗಿಯೋ, ಒಟ್ಟಾರೆ ಈ ಜಗದ್ಗುರು ಎನ್ನುವ ಪದ ಹೇಗೆ ಒಂದು ಸವಕಲು ನಾಣ್ಯವಾಗಿ ಹೋಗಿದೆ ಅನ್ನೋದನ್ನು ನೀವು ಕಂಡುಕೊಳ್ಳತಕ್ಕಂಥ ಪರಿ ಇದಾಗಿದೆ. ಇನ್ನು ಈ ಮಾತೆಯ ಸಂತತಿ ಬೆಳೆಸಲು ಶೈಕ್ಷಣಿಕವಾಗಿ ಸಾಧನೆ ಮಾಡಲಾಗದೆ ಬೆಳೆಸಿಕೊಂಡ ತಮ್ಮ ವೈಯಕ್ತಿಕ ಜಂಗಮ ದ್ವೇಷದಿಂದ, ಅಂದರೆ ಇವರು ಯಾರೋ ಒಂದು ಶೈಕ್ಷಣಿಕವಾಗಿ ಸಾಧನೆಯನ್ನು ಮಾಡಲಾಗದೆ ಅದನ್ನು ಕವರ್ ಮಾಡಿಕೊಳ್ಳಲಿಕ್ಕೆ ಜಂಗಮ ದ್ವೇಷದಿಂದ ಇವರು ಏನು ಮಾಡಲಿಕ್ಕೆ ಶುರು ಮಾಡಿದರು. ಸಂತೆಗೆ ಒಂದು 3 ಮೊಳ ಹೇಳದ್ನಲ್ಲ, ಆ ನೇಯ್ದ ಸಂಶೋಧನೆಗಳ ಕಾರಣ ಶೂನ್ಯಪೀಠದ ಜಗದ್ಗುರು ಮಲ್ಲಿಕಾರ್ಜುನ ಮುರುಘರಾಜೇಂದ್ರ ಸ್ವಾಮಿಗಳಿಂದನೇ ಅವಮಾನಿತರಾಗಿದ್ದ ನಾಡಿನ ಸಂಶೋಧಕ ಪ್ರಜ್ಞೆ ಅಂತ ಈಗೇನು ಹೆಸರು ಕಂಡುಕೊಂಡು ಹೇಳಿ ಇವರು ಹೇಳ್ತಾರಲ್ಲ, ಅಂತಹ ಎಂ ಕಲಬುರ್ಗಿಯವರು ತಮ್ಮ ಉದ್ದಂಡ ವೃತ್ತಿಯನ್ನೇ ಅದಕ್ಕೆ ಮೀಸಲಾಗಿರಿಸಿದರು. ಈ ಸಂಶೋಧಕರ ಸಂಶೋಧನೆಗಳು ಎಷ್ಟೊಂದು ಪೊಳ್ಳಾಗಿವೆ ಅಂತ ನಾನು ಈಗಾಗಲೇ ಸಾಬೀತು ಮಾಡಿದ್ದೇನೆ. ಇದ್ರ ಬಗ್ಗೆ ಇನ್ನೇನೂ ಹೇಳೋದಿಲ್ಲ. ಇದ್ರ ಬಗ್ಗೆ ಅವರು ಹೇಳ್ತಾರಲ್ಲ, ಪಂಚಾಚಾರ್ಯರು ನುಸುಳಿದ್ರು, ಆಂಧ್ರದಿಂದ ಬಂದರು, ಲಿಂಗಾಯತ ಜಂಗಮರು ಬೇರೆ, ಇವ್ರು ಬೇರೆ, ಅವ್ರು ಬೇರೆ, ಇದ್ಯಾವುದಕ್ಕೂ ಒಂದು ಸರಿಯಾದ ಸಾಕ್ಷಿ ಪುರಾವೆ ಅನ್ನುವುದು ಇಲ್ಲ. ಒಟ್ಟಾರೆ ಈ ನಿರಂಜನ ವಂಶರತ್ನಾಕರ ಗ್ರಂಥ ಏನಿದೆ, ಇದೊಂದು ಐತಿಹಾಸಿಕವಾಗಿ ಬಹುಮುಖ್ಯವಾದ ಗ್ರಂಥ ಅಂತ ಫಾಗು ಹಳಕಟ್ಟಿಯವರೇ ಅದರ ಪ್ರಸ್ತಾವನೆಯಲ್ಲಿ ಬರೆದಿದ್ದಾರೆ. ಈ ಗ್ರಂಥದ ಗಂಧ ಗಾಳಿನೋ ಗೊತ್ತಿಲ್ಲದೆ ಕೇವಲ ದುರ್ಗಂಧ ಸೂಚಿಸ್ತಕ್ಕಂಥ ಸಾಕಷ್ಟು ಸಂಶೋಧಕರು, ನೀವು ಎಷ್ಟೇ ಹೇಳಿದ್ರು ಅವ್ರು ಬಿದ್ದರು, ಕೆಸರಲ್ಲೇ ಬಿದ್ದು ಒದ್ದಾಡಿದ್ರು ಅವಮ್ಮ ಮೀಸೆ ಮಣ್ಣಾಗಿಲ್ಲ ಅಂತ ಅವರು ಈಗಲೂ ಅದನ್ನು ಮೀಸೆ ಇಲ್ಲದ ಮೀಸೆಯನ್ನು ತಿರುಗಿಕೊಂಡು ಕುತ್ಸಿತವಾಗಿ ಕೂಪಮಂಡೂಕಗಳಾಗಿ ಆ ಬಾವಿಯಿಂದ ಹೊರಬರಲಾಗದೆ ಅಲ್ಲಿಯೇ ಕೆಸರಿನಲ್ಲಿ ಬಿದ್ದು ಒದ್ದಾಡ್ತಿದ್ರು ಮೀಸೆ ಮಣ್ಣಾಗಿಲ್ಲ ಅಂತ ಅವರು ಹೇಳ್ತಾರೆ. ಇಂತಹ ಒಂದು ಸಂಶೋಧನೆಗಳನ್ನು ಆಧರಿಸಿ ಒಂದು ಘನ ಸರ್ಕಾರದ ಮುಖ್ಯಮಂತ್ರಿ ಪ್ರತ್ಯೇಕ ಧರ್ಮ ಮಾಡಲು ಹೊರಟಿದ್ರು ಅಂದರೆ ಸಂಶೋಧನಾ ನೆಲೆಯಲ್ಲಿ ಈ ರಾಜ್ಯದ ಮರ್ಯಾದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಎಷ್ಟು ನಗೆಪಾಟಲಿಗೆ ಈಡಾಗಬಹುದು ಅನ್ನೋದನ್ನು ನಿಮ್ಮ ಚಿಂತನೆಗೆ ಬಿಡ್ತೇನೆ. ಯಾಕಪ್ಪ ಅಂದರೆ ಮುಂದೆ ನಿಮ್ಮ ಕನ್ನಡದ ಕಂದಮ್ಮಗಳು ಇದನ್ನು ಅವರ ಅರಿವಿಗೆ ಬಂದಾಗ ಇದನ್ನು ಪ್ರಶ್ನಿಸದೇ ಇರಲಾರರು. ಈ ಸುಳ್ಳಿನ ಸರದಾರರು ಈಗಲೂ ಸಹ ಯಾವುದಾದರೂ ಒಂದು ರಾಜಕಾರಣಿಯ ಆಸ್ಥಾನದಲ್ಲಿ ಪಂಡಿತರಾಗಿಯೇ ಇದ್ದಾರೆ. ಒಟ್ಟಾರೆ ಇದಿಷ್ಟು ಈ ಸಮಯ ಭೇದದ ಇತಿಹಾಸ ಮತ್ತು ಈ ವೀರಶೈವ ಲಿಂಗಾಯತ ಧರ್ಮಗುರುಗಳು ಅಂತ ಏನಾಗುತ್ತಾರೆ, ಅವರು ಯಾವ ಯಾವ ಮಟ್ಟವನ್ನು ಯಾವ ಯಾವ ಗ್ರಂಥಗಳಲ್ಲಿ ಸಾಧನೆಯನ್ನು ಮಾಡಿ ಸ್ವಾಮಿಗಳಾಗಬೇಕಾದದ್ದು, ನಂತರ ಜಗದ್ಗುರುಗಳು ಎನಿಸಿಕೊಳ್ಳಲು ಸಹ ಇಂತಹ ಸಾಧನೆಗಳಿರಬೇಕು. ಬಟ್ ಆದರೆ ಅಂತಹ ಸಾಧನೆಯನ್ನು ಮಾಡಲ್ಲದೆ ನಮ್ಮನ್ನು ಜಗದ್ಗುರು ಎನ್ನಲೇಬೇಕು ಅಂತ ಬ್ರಿಟಿಷರಿಗೆ ಒತ್ತಡ ತಂದು, ಆಯ್ತು ಹೋಗ್ರೆ ನಿಮಗೇನಾಗಬೇಕಾಗಿದೆ, ನಮಗೇನಾಗಬೇಕಾಗಿದೆ, ದೇ ವಾಂಟ್ ಟು ಬಿ ಕಾಲ್ಡ್ ಆಸ್ ಜಗದ್ಗುರುಸ್ ಮ್ಯಾನ್, ಲೆಟ್ ದೆಮ್ ಗಿವ್ ದೆಮ್. Who cares whether he is a Jagadguru or not? If he becomes Jagadguru, what is he going to do? Is he going to rule our British Queen? No, still he is under me. Whether we call him a Jagadguru or a Scumpian, who cares about that, right? So give him Jagadguru ಅಂತ ಕೊಟ್ಬಿಟ್ರು, ಇವ್ರು ತಗೊಂಬಿಟ್ಟು ಇಟ್ಕೊಂಡ್ಬಿಟ್ರು. ಅದನ್ನು ನೋಡ್ಕೊಂಬಿಟ್ಟು ಎಲ್ಲರೂ ಬೇಕಾದಂಗೆ ಜಗದ್ಗುರುಗಳು ಅಂತ ಆದರು. ಅದಕ್ಕೆ ನಾನು ಯೋಚನೆ ಮಾಡ್ತಾಯಿದ್ದೀನಿ, ನಾನು ಏನಂತ ನನ್ನನ್ನೇ ಕರ್ಕೋಬೇಕು. ಇಷ್ಟೆಲ್ಲ ಹೇಳ್ತಾ ಇದ್ದೀನಿ, ಇವರೆಲ್ಲರಿಗಿಂತ ಏನೋ ಒಂದಿಷ್ಟು ಸಾಧನೆ ಮಾಡಿದ್ದೀನೇನೋ ಅಂತ ಅನ್ನಿಸ್ತಾ ಇದೆ. ಹಾಗಾಗಿ ನನ್ನನ್ನು ನಾನು ಏನಂತ ಕರೆದುಕೊಳ್ಳಬಹುದು, ದಯವಿಟ್ಟು ಕಾಮೆಂಟ್ ಹಾಕಿ. ನಮಸ್ಕಾರ.